ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಹಂಗಾಮಿ ಅಧ್ಯಕ್ಷರಾಗಿ ಎಂಡಿ ಉಸ್ಮಾನ್ ಇದ್ದರು. ಮತ್ತೊಬ್ಬ ಮಾನ್ವಿ ವ್ಯಕ್ತಿಗೆ ಇದೇ ಹಂಗಾಮಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿರುವುದು ಪಕ್ಷದ ಆಂತರಿಕ ಸಂವಿಧಾನ ವಿರೋಧಿ ನಿಲುವಾಗಿದೆ. ಉಸ್ಮಾನ್ ಅವರಿಗೆ ಜಿಲ್ಲಾಧ್ಯಕ್ಷರು ಶಿಫಾರಸು ಪತ್ರ ಕೊಟ್ಟಿದ್ದಿದೆ. ಇತರ ವ್ಯಕ್ತಿಯ ಸ್ಥಾನ ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯಾಗುತ್ತದೆ ಎಂದು ಮಾಜಿ ಆರ್ಡಿಎ ಅಧ್ಯಕ್ಷರಾದ ಎಂಡಿ ಫಾರೂಕ್ ಟೀಕೆ ಮಾಡಿದ್ದಾರೆ. ಪಕ್ಷದ ಅಲ್ಪಸಂಖ್ಯಾತರ ವಿಭಾಗದ ಅಧ್ಯಕ್ಷ ಜಬ್ಬರ್ ಅವರು ಉಡುಗೊರೆಗಳಿಗೆ ಮೊರೆ ಹೋಗಿ ಹೀಗೆ ಮಾಡಿದ್ದಾರೆ. ಮುಸ್ಲಿಂ ಸಮಾಜವನ್ನು ಒಡೆಯುವುದು, ಆಂತರಿಕ ಕಿತ್ತಾಟವಾಗುವಂತೆ ಮಾಡುವುದು, ರಾಜಕೀಯವಾಗಿ ಅವರ ಅಸ್ತಿತ್ವ ಇಲ್ಲದಂತೆ ಮಾಡುವುದು ಯುವ ಮುಖಂಡ ರವಿ ಬೋಸರಾಜ್ ಇವರ ತಂತ್ರಗಾರಿಕೆ ಇದು ಎಂದು ಆರೋಪಿಸಿದ್ದಾರೆ. ರವಿ ಬೋಸರಾಜ್ ಮುಸ್ಲಿಂ ಸಮಾಜವನ್ನು ಕೈಯಲ್ಲಿಟ್ಟುಕೊಳ್ಳಲು ಮಸಲತ್ತು ಮಾಡುತ್ತಿದ್ದಾರೆ. ಈ ಮೊದಲು ರಾಯಚೂರು ಜನನೂರಾಗಿ ನಾಯಕ ಸೈಯದ್ ಯಾಸಿನ್ ಅವರ ಏಳಿಗೆಗೂ ಕತ್ತಿಮಸಿದರು. ಅವರ ಚುನಾವಣೆಯಲ್ಲಿ ವಿರೋಧ ನಡೆಯಿಟ್ಟರು. ಮುಸ್ಲಿಮರಲ್ಲಿ ಐಕ್ಯತೆ ಇರದಿರುವುದರ ಲಾಭ ಇವರು ಪಡೆಯುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಯಾಸಿನ್ ಅವರು ಎಲ್ಲಾ ಸಮಾಜದವರ ಬಗ್ಗೆ ಕಾಳಜಿ ಹೊಂದಿದ್ದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಟಿಕೆಟ್ ಕೊಡುತ್ತಿದ್ದರು. ಅವರು ಎಂದೂ ಗುಲಾಮಗಿರಿ ಬಯಸಲಿಲ್ಲ. ಅನಾರೋಗ್ಯದ ಕಾರಣ ಯಾಸಿನ್ ಅವರು ರಾಜಕೀಯದಿಂದ ದೂರ ಉಳಿದಿರುವುದೇ ರವಿ ಬೋಸರಾಜ್ ಅವರಿಗೆ ಅನುಕೂಲವಾಗಿದೆ. ಮುಸ್ಲಿಂ ಸಮಾಜಕ್ಕೆ ಆಳುವ ಮನೋಸ್ಥಿತಿ ಪ್ರದರ್ಶನ ಮಾಡುತ್ತಿದ್ದಾರೆ. ಮುಸ್ಲಿಮರೆಲ್ಲ ಒಂದಾಗಿ ಇವರ ಪ್ರಭಾವಕ್ಕೆ ತಕ್ಕ ಉತ್ತರ ಕೊಡಬೇಕು. ಮುಸ್ಲಿಂ ಪರ್ಯಾಯ ನಾಯಕನ ಹುಡುಕಾಟವಾಗಬೇಕು. ನಮ್ಮ ಸಹಕಾರ ಸದಾ ಇರುತ್ತದೆ ಎಂದರು.